ಮೈಸೂರು ಮನೆತನದ ಆಸ್ತಿ ರಕ್ಷಣೆಗಾಗಿ ಯದುವೀರ್ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಹಾಗಿದ್ದೊಂದು ಟೀಕೆ ಬಂದಿದೆ ನಿಮ್ಮ ವಿರುದ್ಧ. ಅದರಲ್ಲಿ ಏನು ಸತ್ಯ ಇಲ್ಲ. ನಮ್ಮ ಆಸ್ತಿ ವಿಚಾರ ಅದು ಕಾನೂನಾತ್ಮಕವಾಗಿ ಮುಂದುವರಿತಾ ಇದೆ. ನ್ಯಾಯಾಲಯ ತೀರ್ಮಾನ ಮಾಡ್ತದೆ. ಅದನ್ನು ನಾವು ಯಾವ ರೀತಿ ಅದನ್ನ ಮುಂದುವರಿಬೇಕು ಅದನ್ನ ಮುಂದುವರಿತೀವಿ. ಸೊ ಯುವಶಕ್ತಿ ಇನ್ ಪಾಲಿಟಿಕ್ಸ್ ಹೆಂಗೆ ನೋಡ್ತೀರಿ ಅದನ್ನು? ಎರಡು ಥರದ್ದು ಇದೆ. ಒಂದು ಕಡೆ ನಮ್ಮ ಹಿರಿಯರ ಧ್ವನಿ ಬೇಕಾಗಿದೆ, ಅದು ಅನುಭವ ಬೇಕೇ ಬೇಕಾಗಿದೆ. ಯಾಕಂದರೆ ಅವರ ಒಂದು ನೆಟ್ಟಿರುವ ದಾರಿನೇ ನಾವು ಅಲ್ಲಿ ಹೋಗ್ತಾ ಇರೋದು. ನಾವು ಯುವ ಶಕ್ತಿ ಅದರ ಇನ್ವಾಲ್ವ್ಮೆಂಟ್ ಹೇಗಾಗುತ್ತೆ ಅಂದರೆ ಇದು ಸಮಾಜ ಸೇವೆಯಲ್ಲಿ ಜಾಸ್ತಿ ನಾವು ಭಾಗವಹಿಸಬೇಕಾಗಿದೆ. ನೀವು ಪಾಲಿಟಿಕ್ಸ್ಗೆ ಎಂಟರ್ ಆಗಬೇಕು ಅಂತ ಪ್ರಮೋದಾದೇವಿ ಅವರಿಗೆ ಹೇಳಿದಾಗ ಅವರ ಅಭಿಪ್ರಾಯ ಹೇಗಿತ್ತು? ಅವ್ರ ತೀರ್ಮಾನ ನಂದೇ ಅಂತ ಹೇಳಿದ್ರು. ನನ್ನ ಆಶೀರ್ವಾದ ಸಲಹೆ ಮತ್ತು ಯಾವಾಗಲೂ ಇದ್ದೇ ಇರುತ್ತೆ. ನಾನು ಅದಕ್ಕೆ ಹೇಳಿದೆ ನಿಮ್ಮ ಆಶೀರ್ವಾದ ಇರಲಿ ಅಂತ. ಮತ್ತು ಮುಂದೆ ನಂದೇನಾದರೂ ಪ್ರಶ್ನೆಗಳು ಬಂದರೆ ನಿಮ್ಮ ಸಲಹೆಯೊಂದಿಗೆ ನಾನು ಮುಂದುವರಿತೀನಿ ಅಂತ, ಅದು ಯಾವಾಗಲೂ ಇರಲಿ ಅಂತ ಕೇಳಿದೆ. ಇದರಲ್ಲಿ ಎಲ್ಲ ನಮ್ಮ ವೃತ್ತಿ ಜೀವನ ಹೇಗೆ ಮುಂದುವರಿಬೇಕು ಅಂತ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅರಮನೆ ಪಾರಂಪರೆ ಅದರ ಪ್ಯಾರಲಲ್ ಆಗಿ ನಡೆಯುತ್ತೆ. ಅದು ಗೊತ್ತಿದೆ ಅವ್ರಿಗೆ, ಯಾಕಂದರೆ ಅವ್ರದ್ದೇ ಅನುಭವ ಇದೆ. ಅದರ ದಿನ ಬೆಳಗಾದರೆ ಪತ್ರಿಕೆಯಲ್ಲಿ ನಿಮ್ಮ ಬಗ್ಗೆ ಒಂದು ವಿರೋಧದ ಹೇಳಿಕೆ ಅಥವಾ ನಿಮ್ಮ ವಿರೋಧಿಗಳ ಮಾತನ್ನು ಕೇಳೋದಕ್ಕೆ ಯದುವೀರ್ ರೆಡಿ ಇದ್ದೀರಾ? ನನಗೆ ನನ್ನ ಕೆಲಸದಲ್ಲಿ ಒಂದು ನಂಬಿಕೆ ಇದ್ದರೆ, ಒಂದು ವಿಶ್ವಾಸ ಇದ್ದರೆ ಅದೆಲ್ಲನೂ ನನಗೆ ಎಂಟರ್ ಆಗಲ್ಲ. ಅದೆಲ್ಲನೂ ನಾವು ವ್ಯಾಲಿಡ್ ಆಗಿದ್ದರೆ ನಾವು ಸ್ವೀಕರಿಸಬೇಕು, ಅದನ್ನು ಕೂಡ ಸೂಕ್ತ. ಆದರೆ ಇನ್ವ್ಯಾಲಿಡ್ ಆಗಿರೋದು ಎಲ್ಲ ನಾವು ಅಲ್ಲಿಗೆ ನುಂಗ್ಬಿಟ್ಟು ಬಿಟ್ಬಿಡ್ಬೇಕು. ಮೈಸೂರು ಮಹಾರಾಜರು ಸಂಸದರಾಗಿ ಆಯ್ಕೆಯಾದರೆ ನಾಳೆ ಜನರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಅರಮನೆಗೆ ಬರಬಹುದಾ? ನಾನಿದು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನೀವು ಅರಮನೆಗೆ ನಮ್ಮ ಸಂಡೇ ಲೈಟಿಂಗ್ ಇರ್ಬೋದು, ನಮ್ಮ ಅನೇಕ ದೇವಸ್ಥಾನಕ್ಕೆ ದರ್ಶನಕ್ಕೆ ಬನ್ನಿ ಅಥವಾ ದಸರಾಗೆ ಬನ್ನಿ. ನಮ್ಮ ಒಂದು ಸಂಸದ ಕೆಲಸಕ್ಕೋಸ್ಕರ ನೀವು ನಮ್ಮ ಕಚೇರಿ ಇರುತ್ತೆ, ಅದು ನಿಮ್ಮದೇ ಕಚೇರಿ ಅಂತ ಅಂದ್ಕೊಂಡು ನೀವು ಅಲ್ಲಿಗೆ ಬನ್ನಿ ಅಂತ ಹೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಿಜೆಪಿಯ ಅಭ್ಯರ್ಥಿಯಾಗಿ ಮೈಸೂರು ಕೊಡಗು ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಯನ್ನು ಎದುರಿಸ್ತಾ ಇದ್ದೀರಾ. ಎಲ್ಲ ರೀತಿಯಲ್ಲೂ ಯಶಸ್ಸು ನಿಮಗೆ ಸಿಗಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಸೊ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.